ಹಳ್ಳಿ ಸೊಗಡಿನ ಸಿನಿಮಾ ಫೀಲು ಆ ಫೀಲ್ ಇದೆ. ನಿಜ ಚೆನ್ನಾಗಿದೆ ಸಿನಿಮಾ. ಒಳ್ಳೆ ಹಳ್ಳಿ ಸಿನಿಮಾ. ಮತ್ತು ಈ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋರ್ನೆಲ್ಲ ಇಟ್ಕೊಂಡು ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟು ಅವ್ರ ಕ್ಯಾರೆಕ್ಟರ್ ಮುಖಾಂತರ ಒಳ್ಳೆ ಫನ್ನ ಕ್ರಿಯೇಟ್ ಮಾಡಿದ್ದಾರೆ. ನಿಜ ಸಿನಿಮಾ ಸಕ್ಕದಾಗಿದೆ. ಎಲ್ಲರೂ ಬಂದು ನೋಡ್ಬೋದು. ಎಲ್ಲ ಥರ ಆಡಿಯನ್ಸು ಬಂದು ನೋಡ್ಬೋದು ಸರ್. ಸಕ್ಕದಾಗಿದೆ ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್. ಅಯ್ಯೋ ಖಂಡಿತ ಇದ್ದಾರೆ. ಹಳ್ಳಿಗಳ ಕಡೆ ನಮ್ಮೂರುಗಳ ಕಡೆ ಹೋದರೆ ಈ ಥರ ತಲೆ ಫ್ರೆಂಡ್ಸ್ ಇದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಸಿನಿಮಾ ಅಂತೂ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡ್ಬೋದು ಸಿನಿಮಾನ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಥ್ರೂ ಔಟ್ ಎಂಟರ್ಟೈನ್ಮೆಂಟ್. ಇಲ್ಲಿ ಬೋರ್ ಇಲ್ಲ. ಫುಲ್ ಥ್ರೂ ಔಟ್ ಮೂವಿ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲೂ ಬೋರ್ ಅನಿಸಿಲ್ಲ. ಸಕ್ಕದಾಗಿದೆ. ದಯವಿಟ್ಟು ಎಲ್ಲ ಬಂದು ನೋಡಿ. ಎಮೋಷನಲ್ ಆಗಲಿ ಲವ್ ಆಗಲಿ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಲ್ಲರದು. ಹೊಸ ಟ್ಯಾಲೆಂಟ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಸೊ ಹೀಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೊಸ ಟ್ಯಾಲೆಂಟ್ಗಳು ಮಂಡ್ಯ ಸ್ಲ್ಯಾಂಗ್ ಏನಿದೆ ಆ ಗತ್ತು ತೋರಿಸ್ತಾ ಇದೆ ಈ ಮೂವಿಯಲ್ಲಿ. ಆಮೇಲೆ ಒಂದೊಂದು ಕಾಮಿಡಿ ಪಂಚಸ್ಸು ಯಾರಿಗೂ ಆಭಾಸ ಆಗ್ದಂಗೆ, ಒಂಚೂರು ಇರಿಟೇಟ್ ಆಗ್ದಂಗೆ ಸಕ್ಕದಾಗಿ ಮಾಡಿದ್ದಾರೆ. ಕಾಮಿಡಿ ಯಾರಿಗೂ ಹರ್ಟ್ ಆಗ್ದಂಗೆ ಲೈಕ್ ಅವರವರೇ ಇಟ್ಕೊಂಡು. ಆಮೇಲೆ ಸಡನ್ ಚಿಕ್ಕ ಕಾಮಿಡಿ ಪಂಚಸ್ಗಳು ಎಲ್ಲ ವರ್ಕ್ ಆಗಿದೆ. ಸೊ ಎಲ್ಲೂ ಡ್ರಾಪ್ ಅನ್ಸಲ್ಲ. ಮೂವಿ ಕ್ಲೀನಾಗಿ ತೊಗೊಂಡೋಗಿದ್ದಾರೆ. ಆಮೇಲೆ BGM ಆಗಿರ್ಬೋದು, ಆ ಸಾಂಗ್ಸ್ ಆಗಿರ್ಬೋದು ಸಕ್ಕದಾಗಿದೆ. ಲೋ ನವೀನ ಸೂಪರ್ ಹಿಟ್. 100 ಡೇಸ್ ಓಡಬೇಕು. ಕಾಮಿಡಿ ಸಿನಿಮಾ ಇದು. ನವೀನ್ ಸಜ್ಜು ಅವರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಬೇರೆ ಕಲಾವಿದರು ಅಷ್ಟೇ ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂಥರ ಇದು ಸಸ್ಪೆನ್ಸ್ ಥರ ಒಂದು ಸಸ್ಪೆನ್ಸ್ ಮೂವಿ ಇದು. ಮುಂದೆ ಏನಾಗುತ್ತೆ ಅಂತ ಸಿನಿಮಾನೇ ಮುಗಿದೋಗುತ್ತಿದೆ ಸಿನಿಮಾ ಇದು. ಆ ಥರ ಒಂದು ಸಿನಿಮಾ ಇದು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಸರ್. ಈ ಸಿನಿಮಾ 100 ಡೇಸ್ ಹೋಗಲಿ ಸರ್. ಲೋ ನವೀನ ಆಲ್ ದಿ ಬೆಸ್ಟ್ ಸರ್. ಲೋ ನವೀನ ತುಂಬ ಸೂಪರ್ ಆಗಿದೆ. ಒಳ್ಳೆ ಕಾಮಿಡಿ ಎಂಟರ್ಟೈನರು ನವೀನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಗಣಿನ ಸಿನಿಮಾ. ಈ ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ ಆನಂದಿಸಿ. ಚೆನ್ನಾಗಿತ್ತು. ಎಲ್ಲ ಏನೋ ಒಂದು ಫ್ಯಾಮಿಲಿ ಥರ ಚೆನ್ನಾಗಿತ್ತು. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ. ಎಲ್ಲರೂ ಕುತ್ಕೊಂಡು ನೋಡಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಎಲ್ಲರೂ ಕುತ್ಕೊಂಡು ನೋಡಂಗಿದೆ. ಎಷ್ಟು ಕಾಮಿಡಿ ಎಲ್ಲ ಏನು ನಿಮಗೆ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿ ಇಷ್ಟ ಆಯಿತು. ಹಾಂ ಕಾಮಿಡಿ ಇಷ್ಟ ಆಯಿತು. ಸ್ಟೋರಿ ಇಷ್ಟ ಆಯಿತು. ಸೂಪರ್ ಆಗಿದೆ. ಚೆನ್ನಾಗಿದೆ. ಕಾಮಿಡಿ ಎಲ್ಲ ಚೆನ್ನಾಯಿತು. ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ನೋಡೋಂಥ ಫಿಲಮ್ ಸೂಪರ್ ಆಗಿದೆ ಫಿಲಮು. ಈಗ ಹೊಸದಾಗಿ ಒಬ್ಬ ಚಿಕ್ಕನ ಹುಡ್ಕೊಂಡ ಅಭಿ ಅಂತ ಹುಡುಗ ಮಾಡಿದ್ದಾನೆ. ಸಖತ್ ಆಕ್ಟಿಂಗ್ ಮಾಡಿದ್ದಾನೆ. ಹೀರೋನ ಚೆನ್ನಾಗಿ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಕಾಮಿಡಿ ಚೆನ್ನಾಗಿದೆ. ಎಂಡಿಂಗಲ್ಲಿ ಸ್ವಲ್ಪ ಎಮೋಷನ್ ಸೀನ್ ಇದೆ. ಸೂಪರ್ ಆಗಿದೆ ಫಿಲಮ್. ಸೂಪರ್ ಕಾಮಿಡಿ ಫಿಲಮ್. ಲೋ ಸಿನಿಮಾ ಅನ್ನೋದು ಒಳ್ಳೆ ಕಾಮಿಡಿ. ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪನೂ ಬೇಜಾರಾಗಲ್ಲ. ಪ್ರತಿಯೊಂದು ಆ್ಯಕ್ಟಿಂಗು ಸಹ ಅತ್ಯದ್ಭುತ. ಮತ್ತು ನೋಡ್ತಾ ಇದ್ದರೆ ಇನ್ನೂ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಕಾಮಿಡಿ ಇದೆ, ಸೆಂಟಿಮೆಂಟ್ ಇದೆ. ಸಾಂಗ್ ಅಂತೂ ಸೂಪರ್ ಅಲ್ಟಿಮೇಟು. ಪ್ರತಿಯೊಬ್ಬರು ಸಹ ಒಳ್ಳೆ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾ ಯಾರೂ ಹೊಸಬ್ರು ಅಂದ್ಕೊಳ್ಳಲ್ಲ. ಈ ಸಿನಿಮಾ ನೋಡಿ ಯಾರು ನಗ್ತೇನೆ ಬರ್ತಾರೋ ಅಂಥವ್ರಿಗೆ ನಾನು ಕಡೆಯಿಂದ 1,000 ರೂಪಾಯಿ ಕೊಡ್ತೀನಿ. ಪ್ರತಿಯೊಬ್ಬರು ನಕ್ಕು ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಸಾಂಗ್ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸಿನಿಮಾ. ಲೋ ನವೀನ ಸಮೇತ ಬಂದು ಕುತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟು ತುಂಬ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗೋ ಥರ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಅವರು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅಂತಲೇ ಸಪ್ರೇಟಾಗಿ ಒಂದು ಹುಡುಗಿ ಇರ್ತಾರೆ. ಸೊ ಅವ್ರಿಗೋಸ್ಕರ ಕಾದರೆ ಲಾಸ್ಟಲ್ಲೆಲ್ಲ ಚೆನ್ನಾಗಿರುತ್ತೆ ಅನ್ನೋದಷ್ಟು. ಏನು ನೆನಪಾಗ್ತಿತ್ತು ಮೇಡಮ್ ಮೂವಿ ತುಂಬ ಚೆನ್ನಾಗಿದೆ. ಅಂದರೆ ಅವರು ಮೊದಲನೇ ಆ ಥರ ಇಷ್ಟಪಟ್ಬಿಟ್ಟಿದ್ದಕ್ಕೆ ಲಾಸ್ಟಲ್ಲಿ ಆ ಥರ ಎಲ್ಲ ಆಗುತ್ತಲ್ಲ. ಸೊ ಅವ್ರು ಇಷ್ಟಪಡ್ದೇನೆ ಲಾಸ್ಟಲ್ಲಿ ಅವ್ರಿಗೆ ಅಂತಲೇ ಒಂದು ಹುಡುಗಿ ಚೆನ್ನಾಗಿದೆ. ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಹಾಂ ಎಲ್ಲ ಚೆನ್ನಾಗಿದೆ. ನಾವು ಅಂದ್ಕೊಳ್ಳೋದೇ ಒಂಥರ ಏನೋ ಇದಾಗುತ್ತೆ ಅಂದರೆ ಇದು ಫುಲ್ಲು ಚೇಂಜ್ ಆಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ.